Hello dear students and my dear friends, welcome back to Royson Creations YouTube ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ 2024-25ನೇ ಸಾಲಿನ SSLC ಇಂಗ್ಲಿಷ್ ಮಾದರಿ ಪ್ರಶ್ನೆ ಪತ್ರಿಕೆ 4ರ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. First main, 4 alternatives are given for each of the following questions or incomplete statements. Only one of them is correct or most appropriate. Choose the correct alternative and write the complete answer along with its letter of alphabet. ಇಲ್ಲಿ ವಿದ್ಯಾರ್ಥಿಗಳೇ ಒಟ್ಟು 4 ಪ್ರಶ್ನೆಗಳಿದ್ದಾವೆ. ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 4 ಅಂಕಗಳು. ಇಲ್ಲಿ ನೀಡಿರುವಂಥ ಉತ್ತರಗಳಲ್ಲಿ ವಿದ್ಯಾರ್ಥಿಗಳೇ ನೀವು ಸರಿಯಾದಂಥ ಉತ್ತರವನ್ನು ಅದರ ಲೆಟರ್ ಆಫ್ ಆಲ್ಫಾಬೆಟ್ಟಿನ ಜೊತೆ ಬರೀಬೇಕಾಗುತ್ತೆ. ಕ್ವೆಶ್ಚನ್ ನಂಬರ್ 1, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಸೈನ್ಸ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಡ್ಯಾಶ್. ಇಲ್ಲಿ ವಿದ್ಯಾರ್ಥಿಗಳೇ ಸರಿಯಾದಂಥ ಕ್ವೆಶ್ಚನ್ ಟ್ಯಾಗನ್ನು ನೀವಿಲ್ಲಿ ಭರ್ತಿ ಮಾಡಬೇಕಾಗುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಇಸಂಟ್ ಇಟ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿರುವಂಥ ಕಾನ್ವರ್ಸೇಷನನ್ನು ಓದಿ ನಂತರ ಸರಿಯಾದಂಥ ಇನ್ಫಿನಿಟಿವ್ ಪದವನ್ನು ಐಡೆಂಟಿಫೈ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳೇ ಸರಿಯಾದಂಥ ಇನ್ಫಿನಿಟಿವ್ ಪದ ಆಪ್ಷನ್ ಸಿ, ಟು ರಿಸೀವ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್ ಚೂಸಿಂಗ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಸರಿಯಾದಂಥ ಇಫ್ ಕ್ಲಾಸ್ ಪದವನ್ನು ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಸರಿಯಾದಂಥ ಉತ್ತರವನ್ನು ಹುಡುಕಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸನ್ನು ಮೊದಲು ನೋಡೋದಾದರೆ, ಸಾರಿ ಹೀನಾ, ಇಫ್ ಐ ಹ್ಯಾಡ್ ಕಾಟ್ ದ ಬಸ್ ಇನ್ ಟೈಮ್ ಐ ಡ್ಯಾಶ್ ಕಮ್ ಲೇಟ್. ಇಲ್ಲಿ ವಿದ್ಯಾರ್ಥಿಗಳೇ ಸರಿಯಾದಂಥ ಉತ್ತರ ಆಪ್ಷನ್ ಎ, ವುಡಂಟ್ ಹ್ಯಾವ್. ಕ್ವೆಶ್ಚನ್ ನಂಬರ್ 4, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ ಸೆಂಟೆನ್ಸ್. ಇಲ್ಲಿ ವಿದ್ಯಾರ್ಥಿಗಳು ಕೊಟ್ಟಿರುವಂಥ ಕಾನ್ವರ್ಸೇಷನನ್ನು ಓದಿ ನಂತರ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ನಲ್ಲಿರುವಂತಹ ಲ್ಯಾಂಗ್ವೇಜ್ ಫಂಕ್ಷನನ್ನು ಐಡೆಂಟಿಫೈ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿರುವಂಥ ಲ್ಯಾಂಗ್ವೇಜ್ ಫಂಕ್ಷನ್ ವಿದ್ಯಾರ್ಥಿಗಳೇ ಆಪ್ಷನ್ ಡಿ, ಗಿವಿಂಗ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಮೇನ್ ನಂಬರ್ 2, ಡೂ ಆ್ಯಸ್ ಡಿರೆಕ್ಟೆಡ್. ಇಲ್ಲಿ ವಿದ್ಯಾರ್ಥಿಗಳ ಒಟ್ಟು 12 ಪ್ರಶ್ನೆಗಳಿದ್ದಾವೆ. ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 12 ಅಂಕಗಳು. ಕ್ವೆಶ್ಚನ್ ನಂಬರ್ 5, fill in the blank with appropriate tense forms of the verbs given in brackets. ಬ್ರಾಕೆಟ್ಸ್ನಲ್ಲಿ ಕೊಟ್ಟಿರುವಂಥ ಪದಗಳ ಸರಿಯಾದ ಫಾರ್ಮ್ ಆಫ್ ವರ್ಬನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ವೆನ್ ದ ಟೀಚರ್ಸ್ ಸಾ ದ ಸ್ಟೂಡೆಂಟ್ಸ್ ದೆ ಡ್ಯಾಶ್ ಇನ್ ದ ಪೂಲ್. ಬ್ರಾಕೆಟ್ಸಲ್ಲಿ ಕೊಟ್ಟಿರುವಂಥ ಪದಗಳು ಬಿ ಪ್ಲಸ್ ಸ್ವಿಮ್. ಹಾಗಾಗಿ ವಿದ್ಯಾರ್ಥಿಗಳ ಸರಿಯಾದಂಥ ಉತ್ತರ ವರ್ ಸ್ವಿಮ್ಮಿಂಗ್. ಕ್ವೆಶ್ಚನ್ ನಂಬರ್ 6, fill in the blank with appropriate preposition. ಇಲ್ಲಿ ವಿದ್ಯಾರ್ಥಿಗಳೇ ಸರಿಯಾದಂಥ ಪ್ರಿಪೊಸಿಷನ್ ಪದದಿಂದ ಈ ಬ್ಲ್ಯಾಂಕನ್ನು ಭರ್ತಿ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ದ ಚಿಲ್ಡ್ರನ್ ಕಮ್ ಟು ಸ್ಕೂಲ್ ಡ್ಯಾಶ್ ಬಸ್. ಸರಿಯಾದಂಥ ಉತ್ತರ ಬೈ. ಕ್ವೆಶ್ಚನ್ ನಂಬರ್ 7, fill in the blank using suitable linker. ಈ ಬ್ಲ್ಯಾಂಕನ್ನು ವಿದ್ಯಾರ್ಥಿಗಳೇ ಸರಿಯಾದಂಥ ಲಿಂಕರ್ ಅಥವಾ ಕಂಜಂಕ್ಷನ್ ಪದದಿಂದ ತುಂಬಿ ಅಂತ ಕೊಟ್ಟಿದ್ದಾರೆ. ಬಾರ್ನ್ ಪುವರ್ ಇಸ್ ನಾಟ್ ಅ ಸಿನ್ ಡ್ಯಾಶ್ ಡೈಯಿಂಗ್ ಪುವರ್ ಇಸ್ ಅ ಸಿನ್. ಸರಿಯಾದಂಥ ಸೂಟೇಬಲ್ ಆಗಿರುವಂತಹ ಲಿಂಕರ್ ಪದ ಬಟ್. ಕ್ವೆಶ್ಚನ್ ನಂಬರ್ 8, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಕಾಲಮ್ ಎಯಲ್ಲಿ ಕೊಟ್ಟಿರುವಂಥ ಪದದ ಜೊತೆ ಕಾಲಮ್ ಬಿ ಯಲ್ಲಿ ಕೊಟ್ಟಿರುವಂಥ 4 ಪದಗಳಲ್ಲಿ ಸರಿಯಾದಂಥ ಪದವನ್ನು ಹುಡುಕಿ ಕೊಲೊಕೇಟಿವ್ ವರ್ಡನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕಾಲಮ್ ಎ ಯಲ್ಲಿ ಕೊಟ್ಟಿರುವಂಥ ಪದ ಡೈನಿಂಗ್, ಅದಕ್ಕೆ ಸರಿಯಾಗುವಂಥ ಕೊಲೊಕೇಟಿವ್ ವರ್ಡ್ ಟೇಬಲ್. ಹಾಗಾಗಿ ಉತ್ತರ ಡೈನಿಂಗ್ ಟೇಬಲ್. ಕ್ವೆಶ್ಚನ್ ನಂಬರ್ 9, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಬ್ರಾಕೆಟ್ಸ್ನಲ್ಲಿ ಕೊಟ್ಟಿರುವಂಥ ಪದದ ಸರಿಯಾದ ಫಾರ್ಮ್ ಆಫ್ ವರ್ಡನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ವಿ ಶುಡ್ ಆಲ್ವೇಸ್ ಬಿ ಕಾನ್ಫಿಡೆಂಟ್ ಆಫ್ ಅ ಡ್ಯಾಶ್. ಬ್ರಾಕೆಟ್ಸ್ನಲ್ಲಿ ಕೊಟ್ಟಿರುವಂಥ ಪದ ಏಬಲ್, ಅದಕ್ಕೆ ಸರಿಯಾದಂಥ ಫಾರ್ಮ್ ಆಫ್ ವರ್ಡ್ ಎಬಿಲಿಟಿ. ಕ್ವೆಶ್ಚನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಆರ್ಟಿಕಲ್. ಸರಿಯಾದಂಥ ಆರ್ಟಿಕಲಿಂದ ಬಿಟ್ಟ ಸ್ಥಳವನ್ನು ತುಂಬಿ ಅಂತೇಳಿ ವಿದ್ಯಾರ್ಥಿಗಳೇ ಇಲ್ಲಿ ಕೊಟ್ಟಿದ್ದಾರೆ. ಶಿಲ್ಪಾ ಈಸ್ ಡ್ಯಾಶ್ MSc ಗ್ರ್ಯಾಜುಯೇಟ್, ಶಿ ಈಸ್ ವರ್ಕಿಂಗ್ ಇನ್ ಅ ಪ್ರೈವೇಟ್ ಕಾಲೇಜ್. ಸರಿಯಾದಂಥ ಉತ್ತರ ಆ್ಯನ್. ಕ್ವೆಶ್ಚನ್ ನಂಬರ್ 11, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸನ್ನು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಅಂತೇಳಿ ವಿದ್ಯಾರ್ಥಿಗಳೇ ಕೇಳಿದ್ದಾರೆ.
ನೋ ಅದರ್ ಫ್ಲವರ್ ಈಸ್ ಆಸ್ ಬ್ಯೂಟಿಫುಲ್ ಆಸ್ ರೋಸ್. ಇದು ಪಾಸಿಟಿವ್ ಡಿಗ್ರಿಯಲ್ಲಿದೆ. ಇದನ್ನು ನಾವು ಸೂಪರ್ಲೇಟಿವ್ ಡಿಗ್ರಿಗೆ ಬರೆದಾಗ ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಅಂತೇಳಿ ಉತ್ತರವನ್ನು ಬರೀಬೇಕಾಗುತ್ತೆ. ಕ್ವೆಶನ್ ನಂಬರ್ 12, ವಿಚ್ ವರ್ಡ್ ಹ್ಯಾಸ್ 2 syllables? ಇಲ್ಲಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂಥ 4 ಪದಗಳಲ್ಲಿ 2 syllables ಅನ್ನು ಹೊಂದಿರುವಂಥ ಪದ ಯಾವುದು? ಬ್ಯುಸಿ, ನ್ಯಾಚುರಲ್, ವರ್ಲ್ಡ್, ಕೇರ್. ಈ 4 ಪದಗಳಲ್ಲಿ 2 syllables ಅನ್ನು ಹೊಂದಿರುವಂಥ ಪದ ಬ್ಯುಸಿ. ಕ್ವೆಶನ್ ನಂಬರ್ 13, ಯೂಸ್ ದ ವರ್ಡ್ ಕ್ವೆಶನ್ ಆಸ್ ಅ ನೌನ್ ಇನ್ ಯೋರ್ ಓನ್ ಸೆಂಟೆನ್ಸ್. ಕ್ವೆಶನ್ ಎಂಬ ಪದವನ್ನು ನೌನ್ ಪದವಾಗಿ ನಿಮ್ಮ ಓನ್ ಸೆಂಟೆನ್ಸ್ನಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳೇ ನಾನು ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೇನೆ, ನೀವು ನಿಮ್ಮ ಓನ್ ಎಕ್ಸಾಂಪಲನ್ನು ಕೊಡ್ಬೋದು. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಇಲ್ಲಿ ಕ್ವೆಶನ್ಸ್ ಅನ್ನೋದು ನೌನ್ ಪದ ಆಗಿದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 14, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್. ಇಲ್ಲಿ ವಿದ್ಯಾರ್ಥಿಗಳು ಅಂಡರ್ಲೈನ್ ಮಾಡಿರುವ ಪದದ ಸರಿಯಾದ ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಮೈಸೂರು ಈಸ್ ಅ ಕ್ಲೀನ್ ಸಿಟಿ. ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಪದ ಕ್ಲೀನ್, ಇದು ಅಬ್ಜೆಕ್ಟಿವ್ ಪದ ಆಗಿದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 15, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಈ ಕಾನ್ವರ್ಸೇಷನನ್ನು ಓದಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಐ ವಾಂಟ್ ಸಮ್ ಸ್ಟೋರಿ ಬುಕ್ಸ್. ಇದನ್ನು ವಿದ್ಯಾರ್ಥಿಗಳಿಗೆ ನಾವು ಪ್ಯಾಸಿವ್ ವಾಯ್ಸ್ಗೆ ಬದಲಾಯಿಸಿದಾಗ ಸಮ್ ಸ್ಟೋರಿ ಬುಕ್ಸ್ ಆರ್ ವಾಂಟೆಡ್ ಬೈ ಮೀ ಅಂತೇಳಿ ಉತ್ತರವನ್ನು ಬರೀಬೇಕು. ಕ್ವೆಶನ್ ನಂಬರ್ 16, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ವಿದ್ಯಾರ್ಥಿಗಳೇ ಈ ಕಾನ್ವರ್ಸೇಷನನ್ನು ಓದಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡಿ ಅಂತ ಕೇಳಿದ್ದಾರೆ. ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಐ ಲೈಕ್ ಕಾಫಿ. ದೀಪಾ ಆನ್ಸರ್ಡ್ ದ್ಯಾಟ್ ಶಿ ಲೈಕ್ಡ್ ಕಾಫಿ. ಇದು ಸರಿಯಾದಂಥ ಉತ್ತರ. ಮೇನ್ ನಂಬರ್ 3, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದಿ ಆನ್ಸರ್ ಬುಕ್. ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಳಕಂಡಂಥ ಪ್ಯಾರಾಗ್ರಾಫ್ನಲ್ಲಿ 2 ತಪ್ಪುಗಳಾಗಿದ್ದಾವೆ, ಅದನ್ನು ಹುಡುಕಿ ಸರಿ ಮಾಡಿ ಬರೀರಿ ಅಂತೇಳಿ ಕೇಳಿದ್ದಾರೆ. ಕ್ವೆಶನ್ ನಂಬರ್ 17, ಆ್ಯನ್ ಓಲ್ಡ್ ವುಮನ್ ವಾಸ್ ಸೆಲ್ಲಿಂಗ್ ವೆಜಿಟೇಬಲ್ಸ್ ಫ್ರಮ್ ಡೋರ್ ಟು ಡೋರ್ ಬಿಕಾಸ್ ಆಫ್ ದ ಹಾಟ್ ಸನ್. ದ ವುಮನ್ ಈಸ್ ಥರ್ಸ್ಟಿ ಆ್ಯಂಡ್ ಟಯರ್ಡ್. ಇಲ್ಲಿ ಕ್ಲೂಸನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಕ್ಲೂ ನಂಬರ್ ಎ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಒಂದು ಸ್ಪೆಲ್ಲಿಂಗ್ ತಪ್ಪಾಗಿದೆ. ಕ್ಲೂ ನಂಬರ್ ಬಿ, ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಒಂದು ವರ್ಬ್ ತಪ್ಪಾಗಿದೆ, ಅದನ್ನು ಸರಿ ಮಾಡಿ ಬರೀಬೇಕಾಗುತ್ತೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋದು ವಿದ್ಯಾರ್ಥಿಗಳೇ ಸನ್, SON ಅಂತ ಇದೆ, ಇದನ್ನು ನಾವು SUN ಸನ್ ಅಂತೇಳಿ ಬರೀಬೇಕು. ನೆಕ್ಸ್ಟ್ ವರ್ಬ್ ಮಿಸ್ಟೇಕ್ ಆಗಿದೆ, ಇಲ್ಲಿ ಈಸ್ ಅಂತ ಇದೆ, ಇದನ್ನು ನಾವು ವಾಸ್ ಅಂತೇಳಿ ಚೇಂಜ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇನ್ ನಂಬರ್ 4, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2-3 sentences ಈಚ್. ಇಲ್ಲಿ ವಿದ್ಯಾರ್ಥಿಗಳೇ ಕೆಳಕಂಡ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಒಟ್ಟು 7 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 2 ಅಂಕ, ಒಟ್ಟು 14 ಅಂಕಗಳು. ಕ್ವೆಶನ್ ನಂಬರ್ 18, ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾಕ್ಟರ್ B.R. ಅಂಬೇಡ್ಕರ್ ಹ್ಯಾಡ್ ಆ್ಯನ್ ಇನ್ಸೇಷಿಯಬಲ್ ಥರ್ಸ್ಟ್ ಫಾರ್ ಬುಕ್ಸ್. ವಿದ್ಯಾರ್ಥಿಗಳೇ ಈ ಪ್ರಶ್ನೆಯನ್ನು ಡಾಕ್ಟರ್ B.R. ಅಂಬೇಡ್ಕರ್ ಪಾಠದಿಂದ ಕೇಳಿದ್ದಾರೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರಿಗೆ ಪುಸ್ತಕಗಳನ್ನು ಓದುವುದಕ್ಕೆ ದಣಿವರಿಯದ ದಾಹವಿತ್ತು ಅಂತೇಳಿ ಯಾವ ರೀತಿ ನೀವು ಪ್ರೂವ್ ಮಾಡ್ತೀರಾ ಅಂತೇಳಿ ಕೇಳಿದ್ದಾರೆ. ಉತ್ತರವನ್ನು ನೋಡೋದಾದರೆ ಡಾಕ್ಟರ್ B.R. ಅಂಬೇಡ್ಕರ್ ವಾಸ್ ಅ ವೊರೇಷಿಯಸ್ ರೀಡರ್ ಥ್ರೂ ಔಟ್ ಹಿಸ್ ಲೈಫ್. He had an insatiable thirst for books. He bought books by curtailing his daily needs. In New York, he purchased about 2,000 old books. At the time of the second roundtable conference in London, he purchased and sent 32 boxes of books to India. Next question number 19. How do you say that Anant was better than Smita in many ways? ಅಥವಾ ವಿದ್ಯಾರ್ಥಿಗಳೇ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್ ಅಂತೇಳಿ ನೀವು ಯಾವ ರೀತಿ ಪ್ರೂವ್ ಮಾಡ್ತೀರಾ ಅಂತ ಬೇಕಾದರೂ ಪ್ರಶ್ನೆಯನ್ನು ನಿಮಗೆ ಕೇಳ್ಬೋದು. ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ದ ಕಾನ್ಸರ್ಟ್ ಪಾಠದಿಂದ ಆರಿಸಿಕೊಂಡಿದ್ದಾರೆ. ಉತ್ತರವನ್ನು ನೋಡೋದಾದರೆ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. ಹಿ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ದ ಸ್ಕೂಲ್ ಆ್ಯಂಡ್ ದ ಫಾಸ್ಟೆಸ್ಟ್ ರನ್ನರ್. He was learning to play the sitar. Smita and Anant were taking sitar lessons, but Anant was better than her as in many other things. He was already able to compose his own tunes. Question number 20. Why did the sailors go against their captain? ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ದ ಡಿಸ್ಕವರಿ ಪಾಠದಿಂದ ಆರಿಸಿಕೊಂಡಿದ್ದಾರೆ. ಕ್ಯಾಪ್ಟನ್ ಅಂದರೆ ಕೊಲಂಬಸ್ನ ವಿರುದ್ಧ ಉಳಿದಂಥ ನಾವಿಕರು ಯಾಕೆ ಅವನ ವಿರುದ್ಧ ಹೋದರು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಉತ್ತರವನ್ನು ನೋಡೋದಾದರೆ ದ ಸೇಲರ್ಸ್ ಸೆಟ್ ಔಟ್ ಆನ್ ಅ ವಾಯೇಜ್ ಟು ಸರ್ಚ್
the New World with Columbus. After sailing for so many days, they could not find or sight any land. They were tired and were homesick. They wanted to return to their homes and families. When Columbus was against this idea, they went against him. Question number 21. Why do some people want to become scientists? ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದಿಂದ ಕೇಳಿದರೆ. ಕೆಲವು ಜನರು ವಿಜ್ಞಾನಿಗಳಾಗಬೇಕು ಅಂತೇಳಿ ಯಾಕೆ ಇಷ್ಟಪಡ್ತಾರೆ? ಉತ್ತರವನ್ನು ನೋಡೋದಾದರೆ, ಅಕಾರ್ಡಿಂಗ್ ಟು ದಿ ಆಥರ್, ಸಮ್ ಪೀಪಲ್ ಚೂಸ್ ಟು ಬಿ ಸೈಂಟಿಸ್ಟ್ ಬಿಕಾಸ್ ದೇ ಕೆನಾಟ್ ಲಿವ್ ವಿತೌಟ್ ಸೈನ್ಸ್. ಟು ದೆಮ್ ಸೈನ್ಸ್ ಈಸ್ ಆನ್ ಅಡ್ವೆಂಚರ್ and the discovery made is the reward. Instead of money, they enjoy freedom, friendship, and the joy of uncovering one of the mysteries of nature. Next, question number 22. Why did the poet Norman Nicholson ask to cross out his name from the telephone book? ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದಿಂದ ಕೇಳಿದ್ದಾರೆ. Norman Nicholson asked to cross out his name from the telephone book because when he reached the space, nobody could contact him. He could not have any friends through letters or mails, and also he was not definite of returning from space. Next, question number 23 ಬಂದಾಗ ವಿದ್ಯಾರ್ಥಿಗಳೇ, ಈ ಕ್ವಶನ್ನಲ್ಲಿ ನಿಮಗೆ ನಾರಾಯಣಪುರ್ ಇನ್ಸಿಡೆಂಟಿಂದ ಅಥವಾ ಆನ್ ಟಾಪ್ ಆಫ್ ದ ವರ್ಲ್ಡ್ ಈ ಪಾಠದಿಂದ ಎರಡು ಪಾಠಗಳಿಂದ ಒಂದೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಇಲ್ಲಿ ಕೇಳಿರುವಂಥ ಪ್ರಶ್ನೆಗಳು: ಹೌ ವಾಸ್ ದ ಸ್ಟೂಡೆಂಟ್ಸ್ ಮಾರ್ಚ್ ಇನ್ ನಾರಾಯಣಪುರ್? ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ಡಿಕ್ಕಿ ಡೋಲ್ಮಾಸ್ ಲೈಫ್? ನೆಕ್ಸ್ಟ್, ಕ್ವಶನ್ ನಂಬರ್ 24ಗೆ ಬಂದಾಗ ಇಲ್ಲೂ ಕೂಡ ವಿದ್ಯಾರ್ಥಿಗಳೇ ಅ ಗ್ರೇಟ್ ಮಾಟ ಎವರ್ ಚೆರಿಸ್ಡ್ ಮತ್ತು ದ ಬರ್ಡ್ ಆಫ್ ಹ್ಯಾಪಿನೆಸ್ ಪಾಠಗಳಿಂದ ನಿಮಗೆ ಒಂದೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಎರಡು ಪ್ರಶ್ನೆಗಳಲ್ಲಿ ನೀವು ಕೇವಲ ಒಂದು ಪ್ರಶ್ನೆಗೆ ಉತ್ತರವನ್ನು ಮಾತ್ರ ಬರೀಬೇಕಾಗುತ್ತೆ. ಇಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ನೋಡೋದಾದರೆ, ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ದಿ ಇಂಟ್ರಾವರ್ಟ್ ಅನೀಫ್? ನೆಕ್ಸ್ಟ್ ಕ್ವಶನ್, ವಾಟ್ ಹಾರ್ಡ್ಶಿಪ್ಸ್ ಡಿಡ್ ವಾಂಗ್ಜಿಯಾ ಅಂಡರ್ಗೋ ಆನ್ ಹಿಸ್ ವೇ ಟು ಫೈಂಡ್ ದ ಬರ್ಡ್? ನೆಕ್ಸ್ಟ್, ಮೇನ್ ನಂಬರ್ 5, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. ಇಲ್ಲಿ ವಿದ್ಯಾರ್ಥಿಗಳೇ ಎರಡು ಪ್ರಶ್ನೆಗಳನ್ನು ಕೇಳಿದರೆ ಪ್ರತಿಯೊಂದಕ್ಕೂ 3 ಅಂಕ, ಒಟ್ಟು 6 ಅಂಕಗಳು. ಕ್ವೆಶನ್ ನಂಬರ್ 25, ದಿ ಅಮೆರಿಕನ್ಸ್ ಆ್ಯಂಡ್ ದಿ ಓಲ್ಡ್ ಮ್ಯಾನ್ were very generous in their own ways. Justify the statement. ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಜೆಂಟಲ್ಮನ್ ಆಫ್ ರಿಯೋ ಅಂಡ್ ಮೆಡಿಯೋ ಪಾಠದಿಂದ ಕೇಳಿದ್ದಾರೆ. ನೆಕ್ಸ್ಟ್, ಕ್ವೆಶನ್ ನಂಬರ್ 26, ಲಿಸ್ಟ್ ಔಟ್ ದ ಥಿಂಗ್ಸ್ ದಟ್ ದ ಮದರ್ ಇಂಡಿಯಾ ಆಸ್ಕ್ಡ್ ದ ಪೋಯೆಟ್ ಟು ಸಿಂಗ್ ಅಬೌಟ್. ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ದ ಸಾಂಗ್ ಆಫ್ ಇಂಡಿಯಾ ಪದ್ಯದಿಂದ ಕೇಳಿದ್ದಾರೆ. ಎರಡು ಪ್ರಶ್ನೆಗಳಿಗೂ ಕೂಡ 3 ಅಂಕಗಳು. ವಿದ್ಯಾರ್ಥಿಗಳೇ ನಾನಿಲ್ಲಿ ಇದನ್ನು ಓದಿ ಹೇಳ್ತಾ ಇಲ್ಲ, ಯಾಕಂದರೆ ನಾನು ಇದರ PDF ಲಿಂಕನ್ನು ವಿದ್ಯಾರ್ಥಿಗಳೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಉತ್ತರವನ್ನು ಬರೆದುಕೊಳ್ಬೋದು. ನೆಕ್ಸ್ಟ್, ಮೇನ್ ನಂಬರ್ 6, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿರುವಂಥ ಎಕ್ಸ್ಟ್ರಾಕ್ಟ್ಸನ್ನು ಓದಿ ನಂತರ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಕೇಳಿದ್ದಾರೆ. ಒಟ್ಟು 4 ಎಕ್ಸ್ಟ್ರಾಕ್ಟ್ಸ್ ಇದ್ದಾವೆ, 3 ಪಾಠಗಳಿಂದ ಹಾಗೂ 1 ಪದ್ಯದಿಂದ. ಪ್ರತಿಯೊಂದಕ್ಕೂ 3 ಅಂಕ, ಒಟ್ಟು 12 ಅಂಕಗಳು. ಕ್ವೆಶನ್ ನಂಬರ್ 27, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಈ ಎಕ್ಸ್ಟ್ರಾಕ್ಟನ್ನು ವಿದ್ಯಾರ್ಥಿಗಳೇ ಆ ಹೀರೋ ಪಾಠದಿಂದ ಕೇಳಿದ್ದಾರೆ. ಕ್ವೆಶನ್ ನಂಬರ್ ಎ, ಹೂ ಇಸ್ ದ ಸ್ಪೀಕರ್? ಈ ಮಾತನ್ನು ಹೇಳಿದವರು ಯಾರು? ಸ್ವಾಮೀಸ್ ಫಾದರ್. ಕ್ವೆಶನ್ ನಂಬರ್ ಬಿ, ಹೂ ಡಸ್ ಯು ರೆಫರ್ ಟು? ಇಲ್ಲಿ ಯು ಅಂದರೆ ಯಾರು? ಸ್ವಾಮಿ. ಕ್ವೆಶನ್ ನಂಬರ್ ಸಿ, ವೈ ಡಿಡ್ ದ ಸ್ಪೀಕರ್ ಸೇ ಸೋ? ಈ ಮಾತನ್ನು ಸ್ವಾಮಿಯ ತಂದೆ ಅವನಿಗೆ ಏಕೆ ಹೇಳಿದ್ರು? ಸ್ವಾಮೀಸ್ ಫಾದರ್ ವಾಂಟೆಡ್ ಹಿಸ್ ಸನ್ ಟು ಪ್ರೂವ್ ದಟ್ ಹಿ ಹ್ಯಾಡ್ the courage to sleep alone. Next, question number 28, let's go and help her. ಈ ಎಕ್ಸ್ಟ್ರಾಕ್ಟ್ ಅನ್ನು ವಿದ್ಯಾರ್ಥಿಗಳೇ there is a girl by the tracks ಪಾಠದಿಂದ ಆರಿಸಿಕೊಂಡಿದ್ದಾರೆ. ಕ್ವೆಶನ್ ನಂಬರ್ ಎ, ಹೂ ಸೆಡ್ ದಿಸ್? ಆನ್ಸರ್ ಇಸ್ ಬಾಲೇಶ್ವರ್ ಮಿಶ್ರಾ. ಕ್ವೆಶನ್ ನಂಬರ್ ಬಿ, whom was this said to? ಉತ್ತರವನ್ನು ನೋಡೋದಾದರೆ ಅದರ್ ಪ್ಯಾಸೆಂಜರ್ಸ್ ಇನ್ ದ ಟ್ರೈನ್. ಕ್ವೆಶನ್ ನಂಬರ್ ಸಿ, when did the speaker say this? ಉತ್ತರ, when he saw that Roma had fallen from the train. Question number 29, why didn't you come to school today? ಈ ಎಕ್ಸ್ಟ್ರಾಕ್ಟ್ ಅನ್ನು ವಿದ್ಯಾರ್ಥಿಗಳೇ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಆರಿಸಿಕೊಂಡಿದ್ದಾರೆ. ಕ್ವೆಶನ್ ನಂಬರ್ ಎ, ಹೂ ಆಸ್ಕ್ಡ್ ದಿಸ್ ಕ್ವೆಶನ್? ಸುರೇಂದರ್. ಕ್ವೆಶನ್ ನಂಬರ್ ಬಿ, ಹೂ ಡಸ್ ಯು ರೆಫರ್ ಟು? ಆನ್ಸರ್ ಇಸ್ ಸತೀಶ್ ಗುಜ್ರಾಲ್.
ಕ್ವೆಶನ್ ನಂಬರ್ ಸಿ, ವೈ ವಾಸ್ ದಟ್ ಪರ್ಸನ್ ಆಬ್ಸೆಂಟ್, ಅಂದರೆ ಇಲ್ಲಿ ಸತೀಶ್ ಗುಜ್ರಾಲ್ ಯಾಕೆ ಆಬ್ಸೆಂಟ್ ಆಗಿದ್ರು ಅಂತೇಳಿ ಕೇಳಿದ್ದಾರೆ. ಉತ್ತರ, ಸತೀಶ್ ವಾಸ್ ಆಬ್ಸೆಂಟ್ ಬಿಕಾಸ್ he had met with an accident and was bedridden. Question number 30. Then we kissed the little maiden and we spake in better cheer. ಈ ಎಕ್ಸ್ಟ್ರಾಕ್ಟ್ ಅನ್ನು ವಿದ್ಯಾರ್ಥಿಗಳೇ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಪದ್ಯದಿಂದ ಆರಿಸಿಕೊಂಡಿದ್ದಾರೆ. ಕ್ವೆಶ್ಚನ್ ನಂಬರ್ ಎ, ಹೂ ಡಸ್ ದ ವರ್ಡ್ ವಿ ರೆಫರ್ ಟು? ಆನ್ಸರ್ ಇಸ್ ದ ಸೇಲರ್ಸ್ ಇನ್ ದ ಬೋಟ್. ಕ್ವೆಶ್ಚನ್ ನಂಬರ್ ಬಿ, ಹೂ ವಾಸ್ ದ ಲಿಟಲ್ ಮೇಡನ್? ಆನ್ಸರ್ ಇಸ್ ದ ಲಿಟಲ್ ಮೇಡನ್ ವಾಸ್ ದ ಕ್ಯಾಪ್ಟನ್ಸ್ ಡಾಟರ್. Question number C, why did they kiss the little maiden? Answer is, she brought back their hope of life by saying God is there to save them. Main number 7, given below is a profile. Write a paragraph using the clues given below. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಪ್ರೊಫೈಲನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಕ್ಲೂಸ್ಗಳನ್ನು ಬಳಸಿಕೊಂಡು ಒಂದು ಪ್ಯಾರಾಗ್ರಾಫ್ನಲ್ಲಿ ಇದರ ಉತ್ತರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇದಕ್ಕೆ ಒಟ್ಟು 3 ಅಂಕಗಳಿದ್ದಾವೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಮೇನ್ ನಂಬರ್ 8, ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಈ ವಿದ್ಯಾರ್ಥಿಗಳು ಇದಕ್ಕೂ ಕೂಡ 3 ಅಂಕಗಳಿದ್ದಾವೆ. ಕೊಟ್ಟಿರುವಂಥ ಕ್ಲೂಸ್ಗಳನ್ನು ಬಳಸಿಕೊಂಡು ಒಂದು ಸ್ಟೋರಿಯನ್ನು ರಚನೆ ಮಾಡಿ ಅಂತೇಳಿ ಕೇಳಿದ್ದಾರೆ. ನೆಕ್ಸ್ಟ್ ಮೇನ್ ನಂಬರ್ 9, ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಆನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ಇಲ್ಲಿ ಕೊಟ್ಟಿರುವಂಥ ಚಿತ್ರವನ್ನು ನೋಡಿ ವಿದ್ಯಾರ್ಥಿಗಳೇ, ಈ ಚಿತ್ರ ನಿಮಗೆ ಏನನ್ನು ಸಜೆಸ್ಟ್ ಮಾಡುತ್ತೆ ಅಂತೇಳಿ ಒಂದು ಪ್ಯಾರಾಗ್ರಾಫ್ನಲ್ಲಿ ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಒಟ್ಟು 3 ಅಂಕಗಳಿದ್ದಾವೆ. ನೆಕ್ಸ್ಟ್ ಮೇನ್ ನಂಬರ್ 10, ಕೋಡ್ ಫ್ರಮ್ ಮೆಮರಿ. ಇಲ್ಲಿ ವಿದ್ಯಾರ್ಥಿಗಳ 4 ಸಾಲುಗಳನ್ನು ನಿಮಗೆ ಕ್ವಾಲಿಟಿ ಆಫ್ ಮರ್ಸಿ ಪದ್ಯ ಅಥವಾ ದ ಬ್ಲೈಂಡ್ ಬಾಯ್ ಪದ್ಯದಿಂದ ಕೇಳ್ತಾರೆ. 2ರಲ್ಲಿ 1 ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನು ಬರೆದರೆ ಸಾಕಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ ನೀವು ಸಂಪೂರ್ಣ ಪದ್ಯವನ್ನು ಇಲ್ಲಿ ಕಲಿಬೇಕು. ಯಾಕಂದರೆ ಯಾವ ಸ್ಟ್ಯಾನ್ಸವನ್ನು ನಿಮಗೆ ಎಕ್ಸಾಮ್ಗೆ ಕೇಳ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಕ್ವಾಲಿಟಿ ಆಫ್ ಮರ್ಸಿ ಅಥವಾ ದ ಬ್ಲೈಂಡ್ ಬಾಯ್ ಇವೆರಡರಲ್ಲಿ 1 ಪದ್ಯವನ್ನು ನೀವು ಸಂಪೂರ್ಣವಾಗಿ ಕಲಿತರೆ ಈ ಉತ್ತರವನ್ನು ಬರಿಬೋದು. ನೆಕ್ಸ್ಟ್ ಮೇನ್ ನಂಬರ್ 11, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಇಲ್ಲಿ ವಿದ್ಯಾರ್ಥಿಗಳು ಕೊಟ್ಟಿರುವಂಥ ಪ್ಯಾಸೇಜನ್ನು ಓದಿ ನಂತರ ನೀಡಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. 2ಕ್ಕೂ ಕೂಡ 2 ಅಂಕ, ಒಟ್ಟು 4 ಅಂಕಗಳು. ಮೇನ್ ನಂಬರ್ 12, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್. ಇಲ್ಲಿ ವಿದ್ಯಾರ್ಥಿಗಳ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೇದಾಗಿ ಗ್ರಾಂಡ್ಮಾ ಕ್ಲೆಮ್ಸೆಟ್ರಿ ಪದ್ಯದಿಂದ 1 ಪ್ರಶ್ನೆ, ನೆಕ್ಸ್ಟ್ ಐ ಆಮ್ ದ ಲ್ಯಾಂಡ್ ಪದ್ಯದಿಂದ ಇನ್ನೊಂದು ಪ್ರಶ್ನೆ, ನೆಕ್ಸ್ಟ್ ಝ್ಯಾಸ್ ಪೊಯಮ್ 2 ಪದ್ಯದಿಂದ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ 3 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 1 ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನು ಬರೆದರೆ ವಿದ್ಯಾರ್ಥಿಗಳೇ ನೀವು ಸುಲಭವಾಗಿ 4 ಅಂಕಗಳನ್ನು ಗಳಿಸ್ಬೋದು. ನೆಕ್ಸ್ಟ್ ಮೇನ್ ನಂಬರ್ 13, ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ಇಲ್ಲಿ ವಿದ್ಯಾರ್ಥಿಗಳೇ 3 ಟಾಪಿಕ್ಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಈ 3 ಟಾಪಿಕ್ಗಳಲ್ಲಿ ಯಾವುದಾದರೂ 1 ಟಾಪಿಕ್ಕಿಗೆ ಮಾತ್ರ ನೀವು ಪ್ರಬಂಧವನ್ನು ಬರೀಬೇಕಾಗತ್ತೆ. ಇದಕ್ಕೆ ಒಟ್ಟು 4 ಅಂಕಗಳು. ಕೊಟ್ಟಿರುವಂಥ ಪ್ರಬಂಧಗಳ ಟಾಪಿಕ್ಗಳನ್ನು ನೋಡೋದಾದರೆ ಇಂಪಾರ್ಟೆನ್ಸ್ ಆಫ್ ಯೋಗ, ಡೆಂಗ್ಯೂ ಅ ಫೇಟಲ್ ಡಿಸೀಸ್, ನೆಕ್ಸ್ಟ್ ಸಿ ಇಂಪಾರ್ಟೆನ್ಸ್ ಆಫ್ ಟ್ರೀಸ್. ಈ 3ರಲ್ಲಿ ವಿದ್ಯಾರ್ಥಿಗಳೇ ಯಾವುದಾದ್ರೂ 1ಕ್ಕೆ ಉತ್ತರವನ್ನು ನೀವು ಬರೆದರೆ ಸಾಕಾಗುತ್ತೆ. ನೆಕ್ಸ್ಟ್ ಮೇನ್ ನಂಬರ್ 14, ರೈಟ್ ಅ ಲೆಟರ್ ಯೂಸಿಂಗ್ ದಿ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನನ್ನು ಬಳಸಿಕೊಂಡು ಒಂದು ಲೆಟರನ್ನು ಬರೀರಿ ಅಂತ ಕೇಳಿದ್ದಾರೆ. ಇದಕ್ಕೆ ಒಟ್ಟು 5 ಅಂಕಗಳು. ಕ್ವೆಶ್ಚನ್ ನಂಬರ್ 38, imagine that you are Tanvi or Tejas studying in 10th standard at Shri Siddeshwara High School, Belagavi. Write a letter to the editor of Prajavani about bad condition of the roads of your lane, or write a letter to your friend inviting him to your school annual day function. ಇಲ್ಲಿ ವಿದ್ಯಾರ್ಥಿಗಳು ಕೊಟ್ಟಿರುವಂಥ ಅಫಿಷಿಯಲ್ ಲೆಟರ್ ಅಥವಾ ಪರ್ಸನಲ್ ಲೆಟರ್, ಈ 2 ಲೆಟರ್ಗಳಲ್ಲಿ ಯಾವುದಾದ್ರೂ 1 ಲೆಟರ್ಗೆ ಮಾತ್ರ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ನಾನಿಲ್ಲಿ ವಿದ್ಯಾರ್ಥಿಗಳೇ ಪರ್ಸನಲ್ ಲೆಟರಿನ ಫಾರ್ಮ್ಯಾಟನ್ನು ಇಲ್ಲಿ ಕೊಟ್ಟಿದ್ದೇನೆ. ನೀವು ವಿಡಿಯೋನ ಪಾಸ್ ಮಾಡಿ ಉತ್ತರವನ್ನು ಬರೆದುಕೊಳ್ಬೋದು ಅಥವಾ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಗಳೇ ನೀವು ಉತ್ತರವನ್ನು ಬರ್ಕೋಬೋದು. ಈ ರೀತಿ ವಿದ್ಯಾರ್ಥಿಗಳೇ ನಾವು ಮಾಡಲ್ ಕ್ವೆಶ್ಚನ್ ಪೇಪರ್ 4ರ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.